ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬು. ಇದು ಮೋಟ್ರೋಲಾ ಸೊಲ್ಯೂಷನ್ ಕಡೆಯಿಂದ ಫುಲ್ ಸ್ಟಾಕ್ ಡೆವಲಪ್ಮೆಂಟ್ ಹುದ್ದೆ. ರಿಯಾಕ್ಟ್ ಅಥವಾ Node.js ಕೆಲಸದ ಸ್ಥಳ. ಇದು ರಿಮೋಟ್ ಕೆಲಸ ಆಗಿದ್ದು ಭಾರತ ದೇಶಾದ್ಯಂತ ಎಲ್ಲರೂ ಕೂಡ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಇಲ್ಲಿ ನಿಮಗೆ ಸಂಬಳ ವರ್ಷಕ್ಕೆ 18 ಲಕ್ಷದಿಂದ 30 ಲಕ್ಷಕ್ಕೂ ತನಕ ಸಂಬಳ. ಮತ್ತು ಇಲ್ಲಿ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸುವವರು 2022, 23, 24, 25, 26 ಬ್ಯಾಚ್ನವರು ಕೂಡ ಇಲ್ಲಿ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಇದು ಭಾರತ ದೇಶಾದ್ಯಂತ ಆಗಿದೆ, ಹಾಗಾಗಿ ಯಾರು ಕೂಡ ಮಿಸ್ ಮಾಡಬೇಡಿ. ಇಂಜಿನಿಯರ್ ಸ್ಟೂಡೆಂಟ್ಗಳಿಗೆ ಇದೊಂದು ಒಳ್ಳೆಯ ಅವಕಾಶವಾಗಿದ್ದು ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿದೆ ಫ್ರೆಂಡ್ಸ್. ಓಕೆ, ನಮಸ್ಕಾರ ಸ್ನೇಹಿತರೆ, ನಮ್ಮ ಉದ್ಯೋಗ ಎಕ್ಸ್ಪ್ರೆಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಹೈಯರ್ಡ್ ಮೂಲಕ ಪ್ರಕಟವಾಗಿರುವ ಫುಲ್ ಸ್ಟಾಕ್ ಡೆವಲಪರ್ ರಿಯಾಕ್ಟ್ ಅಥವಾ Node.js ಹುದ್ದೆಗೆ ನೇಮಕಾತಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ. ಈ ಉದ್ಯೋಗವು ರಿಮೋಟ್ ಇಂಡಿಯಾ ಆಧಾರಿತವಾಗಿದ್ದು ಭಾರತದಲ್ಲಿರುವ ಅಭ್ಯರ್ಥಿಗಳು ಮನೆಯಿಂದಲೇ ಕೆಲಸ ಮಾಡುವಂಥ ಅವಕಾಶ ಪಡೆಯಬಹುದು. ಹಾಗಾದರೆ ಹುದ್ದೆಯ ವಿವರವನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಸಂಸ್ಥೆಯು ಮೋಟ್ರೋಲಾ ಸೊಲ್ಯೂಷನ್ ಹೈಯರ್ಡ್ ಸಂಸ್ಥೆಯಾಗಿದ್ದು ಹುದ್ದೆಯ ಹೆಸರು ಫುಲ್ ಸ್ಟಾಕ್ ಡೆವಲಪರ್ ಆಗಿದ್ದು ಕೆಲಸದ ಸ್ಥಳ ಭಾರತ ದೇಶಾದ್ಯಂತ. ಭಾರತದ ಯಾರು ಬೇಕಾದರೂ ಕೂಡ ಇಲ್ಲಿ ಇದು ಮಾಡ್ಕೋಬೋದು, ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸಂಬಳ 18 ಲಕ್ಷದಿಂದ 30 ಲಕ್ಷ ತನಕ ವರ್ಷಕ್ಕೆ. ವೇತನವು ಮಾರುಕಟ್ಟೆಯ ಮಾನದಂಡ, ಅಭ್ಯರ್ಥಿಯ ಕೌಶಲ್ಯ ಮತ್ತು ಅನುಭವ ಮತ್ತು ಸಂಸ್ಥೆಯ ಆಯ್ಕೆ ಪ್ರಕ್ರಿಯೆಯನ್ನು ಅವಲಂಬಿಸಿ ಬದಲಾಗಬಹುದು. ಇಲ್ಲಿ ಬ್ಯಾಚ್ 2022ರಿಂದ ಯಾರು ಕೂಡ ಅಪ್ಲೈ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಓಕೆ, ನೋಟ್ ಮಾಡ್ಕೊಳ್ಳಿದ್ದಾನೆ. ಅಗತ್ಯ ತಾಂತ್ರಿಕ ಕೌಶಲ್ಯ ಬೇಕು. ಟೆಕ್ ಸ್ಟಾಕ್, React.js ಮತ್ತು Node.js, ಜಾವಾ ಸ್ಕ್ರಿಪ್ಟು, ಟೈಪ್ ಸ್ಕ್ರಿಪ್ಟು ಮತ್ತು MongoDB, REST APIs ಮತ್ತು AWS ಇದೆಲ್ಲ ಇರಬೇಕು. ಈ ತಂತ್ರಜ್ಞಾನಗಳಲ್ಲಿ ಉತ್ತಮ ಜ್ಞಾನ ಹೊಂದಿರುವ ಅಭ್ಯರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ಸಿಗುವಂಥ ಸಾಧ್ಯತೆ ಇದ್ದು ಈ ಅವಕಾಶ ಫುಲ್ ಸ್ಟಾಕ್ ಡೆವಲಪ್ಮೆಂಟ್ ಕ್ಷೇತ್ರದಲ್ಲಿ ವೃತ್ತಿಜೀವನ ಆರಂಭಿಸಲು ಬಯಸುವವರಿಗೆ ಮತ್ತು React.js ಮತ್ತು Node.jsನಲ್ಲಿ ಉತ್ತಮ ಕೌಶಲ್ಯ ಹೊಂದಿರುವವರು, ರಿಮೋಟ್ ಜಾಬ್ ಹುಡುಕುತ್ತಿರುವ ಅಭ್ಯರ್ಥಿಗಳು ಮತ್ತು 2022ರಿಂದ 26 ತನಕ ಬ್ಯಾಚ್ ಪದವೀಧರರು ಕೂಡ ಇಲ್ಲಿ ಕೆಲಸಕ್ಕೆ ಇದು ಮಾಡಬಹುದು. ಆಯ್ಕೆ ಪ್ರಕ್ರಿಯೆ: ಸಂಸ್ಥೆಯ ನೇಮಕಾತಿ ಪ್ರಕ್ರಿಯೆಯ ಪ್ರಕಾರ ಆನ್ಲೈನ್ ಪರೀಕ್ಷೆ, ತಾಂತ್ರಿಕ ಸಂದರ್ಶನ ಹಾಗೂ HR ಸಂದರ್ಶನದ ನಡೆಯುವಂಥ ಸಾಧ್ಯತೆ ಇದ್ದು ಅರ್ಜಿ ಸಲ್ಲಿಸುವಂಥ ವಿಧಾನ ತುಂಬ ಸುಲಭವಾಗಿದ್ದು ಪ್ರಮುಖ ಮಾಹಿತಿ ಹೈಯರ್ಡ್ ಸಂಸ್ಥೆಯಾಗಿದ್ದು ಫುಲ್ ಸ್ಟಾಕ್ ಡೆವಲಪರ್ ಆಗಿದ್ದು ಕೆಲಸ ಸ್ಥಳ ರಿಮೋಟ್ ಆಗಿದ್ದು ಎಲ್ಲನೇ ಹೇಳಿರುವಂಥ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಓದ್ಕೊಳ್ಳಿ. ಓಕೆ, ಲಿಂಕ್ ಬೇಕಾದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಬಂದು ಲಿಂಕನ್ನು ಟೈಪ್ ಮಾಡಿದರೆ ಸಾಕು, ನಿಮಗೆ ಲಿಂಕ್ ಕೊಡಲಾಗುತ್ತೆ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಪಿನ್ ಮಾಡ್ತೀನಿ, ಅಲ್ಲಿ ನೇರವಾಗಿ ನೀವು ಕೆಲಸಕ್ಕೆ ಅಪ್ಲೈ ಮಾಡ್ಕೋಬೋದು. ಕೆಲಸಕ್ಕೆ ಅಪ್ಲೈ ಮಾಡಲಿಕ್ಕೆ ನಿಮ್ಮ ಮೊಬೈಲಲ್ಲಿ ಬ್ರೌಸರಲ್ಲಿ ಅಪ್ಲೈ ಮಾಡ್ಕೋಬೋದು. ಆದರೆ ನೀವು ಇಲ್ಲಿ ವರ್ಕಿಂಗ್ ಕೆಲಸಕ್ಕೆ ಇದೆಯಲ್ಲ, ನಿಮ್ಮ ಹತ್ರ ಲ್ಯಾಪ್ಟಾಪ್ ಮತ್ತು ಇಂಟರ್ನೆಟ್ ಇರಬೇಕು. ನೋಡಿ, ಆಮೇಲೆ ಕ್ಲಿಕ್ ಮಾಡಿದ್ದೀನಿ, ಮೊಬೈಲಲ್ಲೇ ಮೊಬೈಲ್ ಬ್ರೌಸರ್ ಮುಖಾಂತರ ಇದೆಯಲ್ಲ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದಾಗ ಕಂಪನಿಯ ಆಫಿಷಿಯಲ್ ವೆಬ್ಸೈಟ್ಗೆ ಓಪನ್ ಆಗ್ತಾಯಿದೆ. ತುಂಬ ಜನರು ಹೇಳ್ತಿದ್ದಾರೆ ಲಿಂಕ್ ಓಪನ್ ಆಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರಲ್ವ, ಅದಕ್ಕಾಗಿ ಉಂಟಲ್ಲ ಅವ್ರ ಮುಂದೆನೇ ನಾನು ಇದು ಮಾಡ್ತಾಯಿದ್ದೀನಿ. ವೀಡಿಯೋವನ್ನು ಲೈವ್ ಆಗಿ ನಿಮಗೆ ಉಂಟಲ್ಲ ಲಿಂಕನ್ನು ಓಪನ್ ಮಾಡಿದ್ದೀನಿ. ನೋಡಿ, ಸಾಫ್ಟ್ವೇರ್ ಇಂಜಿನಿಯರ್ ಹುದ್ದೆ ಇದು, ವರ್ಕ್ ಫ್ರಮ್ ಹೋಮ್ ಜಾಬು. ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ, ನೀವು ಇಲ್ಲಿ ಓದ್ಕೋಬೋದು. ಅಪ್ಲೈ ಅಂತ ಕ್ಲಿಕ್ ಮಾಡಿದಾಗ ಇದೆಯಲ್ಲ ಇಲ್ಲಿ ನಿಮ್ಮದು ಮ್ಯಾನ್ಯಲ್ ಆಗಿ ಫಿಲ್ ಮಾಡ್ಕೋಬೋದು. ಇಲ್ಲ ಮೈ ಲಾಸ್ಟ್ ಅಪ್ಲಿಕೇಶನ್, ಇಲ್ಲ ಆಟೋ ಫಿಲ್ ಮೈ ವಿತ್ ರೆಸ್ಯೂಮ್ ಅಂತ ಕೊಟ್ಟಿದ್ದಾರೆ. ಅಪ್ಲೈ ಮ್ಯಾನ್ಯಲಿಂದ 2 ಆಪ್ಷನ್ ಇದೆ, ನಿಮಗೆ ಯಾವುದರಲ್ಲಿ ಬೇಕಾದರೆ ಇದು ಮಾಡ್ಕೋಬೋದು. ಕ್ಲಿಕ್ ಮಾಡಿದಾಗ ಇದೆಯಲ್ಲ ನೆಕ್ಸ್ಟ್ ಪೇಜ್ಗೆ ರಿಡೈರೆಕ್ಟ್ ಆಗ್ತಾಯಿದೆ. ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ಸ್ಲೋ ಆಗಿದ್ದರೆ ಸ್ವಲ್ಪ ಡಿಲೇ ಆಗುತ್ತೆ. ಹೋಗಿ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಎಷ್ಟು ಸ್ಟೆಪ್ ಇದೆ? 1 2 3 4 5 ಸ್ಟೆಪ್ ಇದೆ. ಮೊದಲು ನೀವು ಕ್ರಿಯೇಟ್ ಅಕೌಂಟು, ಪಾಸ್ವರ್ಡ್ ರಿಕ್ವೈರ್ಮೆಂಟ್, ನಿಮ್ಮ ಇಮೇಲ್ ID, ಪಾಸ್ವರ್ಡು, ವೆರಿಫೈ ಪಾಸ್ವರ್ಡ್ ಕೊಟ್ಟು ನೀವು ಇಲ್ಲಿ ಮೊದಲು ಟರ್ಮ್ಸ್ ಆ್ಯಂಡ್ ಕಂಡೀಷನನ್ನು ಕೊಟ್ಟು ಇದನ್ನು ಕ್ಲಿಕ್ ಮಾಡಿ ಇದು ಮಾಡಬೇಕಾಗುತ್ತೆ. ಅಂದರೆ ನೀವು ಇಲ್ಲಿ ಅಕೌಂಟನ್ನು ಮೊದಲು ಸೈನ್ ಅಪ್ ಮಾಡಬೇಕು. ನಾನು ಸೈನ್ ಅಪ್ ಮಾಡಿದ ಮೇಲೆ ಇದು ಮಾಡ್ತೀನಿ, ಅಷ್ಟವರೆಗೆ. ಓಕೆ, ಹಾಗೆ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದ್ದೀನಿ. ಓಕೆ, ಫಿಲ್ ಮಾಡಿದ್ದೀನಿ. ಫಿಲ್ ಮಾಡಿದ ಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದಾಗ ನಮ್ಮದು ಮೊದಲನೇ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಓಕೆ, ಕಂಪ್ಲೀಟ್ ಅಂದರೆ ನಿಮ್ಮದು ಉಂಟಲ್ಲ ಕ್ರಿಯೇಟ್ ಅಕೌಂಟ್ ಸೈನ್ ಅಪ್ ಆಗಿದೆ. ನೀವು ಆಲ್ರೆಡಿ ಸೈನ್ ಅಪ್ ಇದ್ದರೆ ಇದೆಯಲ್ಲ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೋಬೋದು. ಈಗ ನಮ್ಮ ಮೊದಲನೇ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಸ್ವಲ್ಪ ವೆಯ್ಟ್ ಮಾಡಬೇಕು. ಹಾಗೆ ನೆಕ್ಸ್ಟ್ ನಿಮಗೆ ಇಲ್ಲಿ ಕೇಳ್ತಾ ಇದ್ದಾರೆ ನೋಡಿ, ನಿಮ್ಮ ಇಮೇಲ್ ಅಡ್ರೆಸ್ಸಲ್ಲಿ ಈಗ ನೀವು ಕೊಟ್ಟಿದ್ದೀರಲ್ಲ ಅದರ ಮುಖಾಂತರ ಇಲ್ಲಿ ಸೈನ್ ಅಪ್ ಮಾಡಿ ಅಂತ ಹೇಳಿದ್ದಾರೆ. ನಾನು ಇಲ್ಲಿ ಇದೆಯಲ್ಲ ಅದನ್ನು ನೀವೇ ಅಂತ ಹೇಳಿ
ಇಲ್ಲಿ ಕನ್ಫರ್ಮ್ ಮಾಡಬೇಕಾಗುತ್ತೆ. ಮೊದಲು ಅದನ್ನು ಕನ್ಫರ್ಮ್ ಮಾಡ್ತೀನಿ. ಕನ್ಫರ್ಮ್ ಮಾಡಿದ ನಂತರ ಇದೆಲ್ಲ ಮುಂದಿನ ಸ್ಟೆಪ್ಪಿಗೆ ಹೋಗಬೇಕಾಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಸ್ವಲ್ಪ ನೀವು ಸಹ ನಿಮ್ಮ ಮೊಬೈಲಲ್ಲಿ ಬಂದಿರೋ ಇಮೇಲ್ ಐ ಡಿ ಇದೆಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಕನ್ಫರ್ಮ್ ಮಾಡಬೇಕಾಗುತ್ತೆ. ಕನ್ಫರ್ಮ್ ಎಲ್ಲ ಆಟೋಮೆಟಿಕ್ಕಾಗಿ ಅವ್ರು ಕನ್ಫರ್ಮ್ ಮಾಡ್ಕೋತಾರೆ, ಅಂದರೆ ಇದು ನೀವೇ ಅಂತ ಹೇಳಿ ಅವ್ರು ಕನ್ಫರ್ಮ್ ಮಾಡ್ಕೋತಾರೆ. ಈಗ ನೋಡಿ, ಇಲ್ಲಿ ನಿಮ್ಮ ಅಫಿಷಿಯಲ್ ವೆಬ್ಸೈಟ್ಗೆ ಮತ್ತೆ ರೀಡೈರೆಕ್ಟ್ ಆಗಿದೆ. ರೀಡೈರೆಕ್ಟ್ ಆದಾಗ ಇದೆಲ್ಲ ಇಲ್ಲಿ ನೀವು ಅಕೌಂಟ್ ಆ್ಯಕ್ಟಿವೇಟೆಡ್ ಅಂತ ಕೇಳಿದ್ದಾರೆ. ಓಕೆ, ನಾವಿಲ್ಲಿ ಕ್ಲಿಕ್ ಮಾಡಿದಾಗ ಇದೆಲ್ಲ ನಮ್ಮ ಇಮೇಲ್ ಐ ಡಿ ಪಾಸ್ವರ್ಡ್ ಬಂದಿದೆ. ಈಗ ನಾವಿಲ್ಲಿ ಸೈನ್ ಇನ್ ಅಂತ ಕೊಡ್ತೀವಿ. ಸರಿ, ಆಟೋಫಿಲ್ ರಿಸ್ಯೂಮ್ ಇದೆ, ಮೈ ಇನ್ಫಾರ್ಮೇಷನ್, ಮೈ ಎಕ್ಸ್ಪೀರಿಯನ್ಸ್, ಅಪ್ಲಿಕೇಶನ್ ಕ್ವಶನ್ಸ್ ಆ್ಯಂಡ್ ರಿವ್ಯೂ, ಇಷ್ಟನ್ನು ಫಿಲ್ ಮಾಡಬೇಕು ನಾವು. ಇಲ್ಲಿ ಆಟೋಫಿಲ್ ವಿತ್ ರಿಸ್ಯೂಮ್ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಏನೆಲ್ಲ ಕೊಟ್ಟಿದ್ದಾರೆ ಓದ್ಕೊಳ್ಳಿ ರಿಸ್ಯೂಮಿಗೆ. ಇಲ್ಲಿ ನಾನು ನಮ್ಮ ಮೊಬೈಲಲ್ಲಿರುವಂಥ ರಿಸ್ಯೂಮ್ ಇದೆಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆಲ್ಲ ಅಪ್ಲೋಡ್ ಮಾಡ್ಕೋತೀನಿ. ಅಪ್ಲೋಡ್ ಮಾಡಿದ ನಂತರ ಇದನ್ನು ಕಂಟಿನ್ಯೂ ಅಂತ ನಮ್ಮ ರಿಸ್ಯೂಮನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದಾಗ ನೋಡಿ PDF ಇದೆ, PDF ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಲೋಡ್ ಆಗ್ತಾ ಇದೆ. ಇದೇ ಥರ ಕ್ಲಿಕ್ ಇದು ಮಾಡಬೇಕು, ಮೆನ್ಷನ್ ಮಾಡಬೇಕು, ಫಾಲೋ ಮಾಡಬೇಕು. ಸಕ್ಸಸ್ಫುಲಿ ಅಪ್ಲೋಡೆಡ್. ಈಗ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ದೀನಿ. ಇನ್ಫಾರ್ಮೇಷನ್ ಫಿನಿಶ್ ಆಗಿದೆ. ನೆಕ್ಸ್ಟ್ ಮೈ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಇದೆಲ್ಲ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಹೌ ಡಿಡ್ ಯು ಹಿಯರ್ ಅಬೌಟ್ ಅಸ್ ಅಂತ ಕೇಳಿದ್ದಾರೆ. ಸರಿ, ಇಲ್ಲಿ ನೀವು ಹೇಗೆ ನಿಮಗೆ ಗೊತ್ತಾಯ್ತು ಅಂತ ಹೇಳಿದ್ದಾರೆ. ಈವೆಂಟಿಂದ, ಇಲ್ಲಾಂದರೆ ಜಾಬ್ ಬೋರ್ಡು, ವೆಬ್ಸೈಟು, ಕ್ಯಾಂಪಸ್ಸು, ಸೋಷಿಯಲ್ ಮೀಡಿಯಾ ಅಂತ ಕ್ಲಿಕ್ ಮಾಡಿ. ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಬೇಕಾದರೆ ಇಲ್ಲಿ ಇದು ಮಾಡ್ಕೋಬೋದು. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟ್ಟರ್ 3 ಆಪ್ಷನ್ ಕೊಟ್ಟಿದ್ದಾರೆ. ನೀವು ಇದು ಇಮೇಲ್ ಅಂತ ಕೊಡಿ, ಪರವಾಗಿಲ್ಲ. ಓಕೆ, ಹ್ಯಾವ್ ಯು ಪ್ರೀವಿಯಸ್ಲಿ ವರ್ಕ್ಡ್ ಮೋಟರೋಲಾ ಸೊಲ್ಯೂಷನ್ ಅಂತ ಕೇಳಿದ್ದಾರೆ. ನೀವು ಇಲ್ಲಾಂದರೆ ಇಲ್ಲ ಅಂತೇಳಿ ನೋ ಅಂತ ಕೊಡಿ. ಓಕೆ, ಮತ್ತು ನಿಮ್ಮ ಕಂಟ್ರಿ ಇದೆಯಲ್ಲ, ಕಂಟ್ರಿನ ಸೆಲೆಕ್ಟ್ ಮಾಡಬೇಕು. ಕಂಟ್ರಿ ಇಂಡಿಯಾ ಅಲ್ಲ, ಇಂಡಿಯಾನ ಸೆಲೆಕ್ಟ್ ಮಾಡಬೇಕು. ಇಂಡಿಯಾ ಇಲ್ಲೇ ಇದೆ ಸ್ಲೋ ಆಗಿ. ಓಕೆ, ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ನಾವು ಉಂಟಲ್ಲ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಟ್ಟಿದ್ದೀವಿ. ಈಗ ನೆಕ್ಸ್ಟ್ ಆಪ್ಷನ್ಗೆ ನಾವು ಹೋಗ್ತಾ ಇದ್ವಿ. ನೋಡಿ, ಈಗ ಮೈ ಎಕ್ಸ್ಪೀರಿಯನ್ಸ್ ಫಿಲ್ ಆಗಿದೆ. ಮೈ ಎಕ್ಸ್ಪೀರಿಯನ್ಸಲ್ಲಿ ನಿಮ್ಮದು ಉಂಟಲ್ಲ ಹೆಸರು, ನಿಮ್ಮ ಫ್ಯಾಮಿಲಿ ಹೆಸರು, ಮತ್ತು ನಿಮ್ಮ ಎಡ್ರೆಸ್ಸು, ನಿಮ್ಮ ಫೋನ್ ನಂಬರು ಇದೆಲ್ಲ ಕೊಡಬೇಕಾಗುತ್ತೆ. ಓಕೆ, ಮತ್ತು ನೀವು ಯಾರೇ ಹೆಸರಲ್ಲಿ ಸಬ್ಮಿಟ್ ಮಾಡ್ತಿದ್ದೀರಾ ಅವರ ಹೆಸರನ್ನು ಕೂಡ ಕೊಡಬೇಕು. ಸ್ವಲ್ಪ ಎರರ್ ಬರುತ್ತೆ, ಒಂದೊಂದನ್ನೇ ಫಿಲ್ ಮಾಡಿ ಕಂಟಿನ್ಯೂ ಮಾಡ್ಕೊಳ್ಳಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಫಿಲ್ ಆಗುತ್ತೆ. ಹಾಗೆ ಅಪ್ಲಿಕೇಶನ್ ಕ್ವಶನ್ಸ್ ಇದೆ. ಈಗ ಕಂಟಿನ್ಯೂ ಅಂತ ಕೊಟ್ಟಾಗಿದೆಯಲ್ಲ, ನಿಮಗೆ ಸ್ವಲ್ಪ ವೆಯ್ಟ್ ಮಾಡಬೇಕು. ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಸ್ಕೂಲ್, ಯೂನಿವರ್ಸಿಟಿ ಎರರ್ ಅಂತ ಬರ್ತದಿಲ್ಲ, ಇದನ್ನು ನೀವು ಫಿಲ್ ಮಾಡಬೇಕು. ಓಕೆ, ಇದನ್ನು ಫಿಲ್ ಮಾಡಿ ಸೇವ್ ಅಂತ ಕಂಟಿನ್ಯೂ ಕೊಡಬೇಕು. ನೆಕ್ಸ್ಟ್ ನಿಮಗೆ ಆಪ್ಷನ್ ಬರುತ್ತೆ, ರಿವ್ಯೂಗೆ ಹೋಗುತ್ತೆ. ಅಂದರೆ ನಿಮ್ಮ ರಿಸ್ಯೂಮ್ ಇದೆಯಲ್ಲ ಅದನ್ನು ರಿವ್ಯೂಗೆ ಹೋಗುತ್ತೆ. ರಿವ್ಯೂ ಅಂದರೆ ನಿಮ್ಮ ರಿಸ್ಯೂಮ್ ಶಾರ್ಟ್ ಲಿಸ್ಟ್ ಆದರೆ ಇದೆಯಲ್ಲ ಅವ್ರ ಕಡೆಯಿಂದಲೇ ಇದೆಲ್ಲ ನಿಮಗೆ ಕನ್ಫರ್ಮೇಷನ್ ಬರುತ್ತೆ. ಕನ್ಫರ್ಮೇಷನ್ ಅಂದರೆ ನೆಕ್ಸ್ಟ್ ಇಂಟರ್ವ್ಯೂಗೆ ಇದೆಲ್ಲ ನಿಮ್ಮನ್ನೇ ಅಟೆಂಡ್ ಮಾಡಲಿಕ್ಕೆ ಇದು ಮಾಡ್ತಾರೆ. ಅವ್ರ ಕಡೆಯಿಂದಲೇ ಕನ್ಫರ್ಮೇಷನ್. ನಿಮ್ಮ ಇಮೇಲ್ ಐ ಡಿ ಮತ್ತು ಫೋನ್ ನಂಬರ್ ಇದೆಯಲ್ಲ ಕರೆಕ್ಟಾಗಿ ಕೊಡಿ, ಯಾಕೆಂದರೆ ಅವ್ರು ನಿಮ್ಮನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಇದು ಮಾಡ್ತಾರೆ. ಓಕೆ, ಹಾಗೆ ಕರೆಕ್ಟಾದ ಇಮೇಲ್ ಐ ಡಿ ಮತ್ತು ಇದು ನಿಮ್ಮ ಫೋನ್ ನಂಬರನ್ನು ಕೊಡಬೇಕು. ಹಾಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ಇಲ್ಲಾಂದರೆ ನಮ್ಮ ಟೆಲಿಗ್ರಾಮಲ್ಲಿ ಇದೆಯಲ್ಲ, ನಮ್ಮ ಕ್ವಶನ್ ಇದಿದೆಯಲ್ಲ ಚಾನಲ್ ಇದೆಯಲ್ಲ, ಅಲ್ಲಿ ಬಂದು ಕೂಡ ನಮ್ಮ ಹತ್ರ ಕ್ವಶನಲ್ಲಿ ಕೇಳ್ಕೋಬೋದು, ಯಾವ ರೀತಿ ಅಪ್ಲೈ ಮಾಡ್ಕೋಬೋದು ಅಂತ ನಾನು ನಿಮಗೆ ಗೈಡ್ ಮಾಡ್ತೀನಿ. ಓಕೆ, ಹಾಗೆ ಸರಿ, ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ತುಂಬ ಜನರು ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ಅಪ್ಲೈ ಮಾಡ್ತೀರಾ, ಆದರೆ ಕಂಪ್ಲೀಟಾಗಿ ಅಪ್ಲೈ ಮಾಡೋದಿಲ್ಲ. ಕೆಲವರು ಏನು ಮಾಡ್ತಾರೆ, ಅಪ್ಲೈ ಮಾಡ್ತೀರಾ, ಆದರೆ ನಿಮ್ಮ ಇಮೇಲಲ್ಲಿ ಬಂದಿರೋ ಕನ್ಫರ್ಮೇಷನ್ ಮೆಸೇಜ್ ಇದೆಯಲ್ಲ ಅದನ್ನು ನೀವು ನೋಡೋದೇ ಇಲ್ಲ. ಒಮ್ಮೆ ಅಪ್ಲೈ ಮಾಡ್ತೀರಾ, ಅದು ಅಷ್ಟಕ್ಕೆ ಬಿಡ್ತೀರಾ. ಒಂದು ವಾರ ಅಂದರೆ 10 ದಿವಸದ ಒಳಗಿದೆಯಲ್ಲ ನಿಮ್ಮ ಕನ್ಫರ್ಮೇಷನ್ ಬರುತ್ತೆ. ತುಂಬ ಜನರಿಗೆ ಬರುತ್ತೆ, ಅದನ್ನು ನೀವು ನೋಡಬೇಕು. ನೀವು ಅಪ್ಲೈ ಮಾಡ್ತಿರಲ್ಲ ಅದರ ಮೇಲೆ ಡಿಸೈಡ್ ಆಗುತ್ತೆ. ಹಾಗಾಗಿ ನೀವು ಮಿಸ್ ಮಾಡದೇ ಇದೆಯಲ್ಲ ಕರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಸರಿ, ಯಾವುದೇ ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಒಂದೇ ಮಾತರಂ.